ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ವಿವಿಧ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಇವುಗಳನ್ನು ನಾವು ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡ್ತೀವಿ. ಮೊದಲು ಯಾವ ಯಾವ ಆರ್ಟಿಕಲ್ಗಳನ್ನು ನೋಡ್ತೀವಿ ಅಂತ ನೋಡಿ, ತದನಂತರ ಈ ದಿನದ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ನೋಡೋಣ. ಈ ದಿನ ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟಲ್ಲಿದೆ. ಮೊದಲಿಗೆ ಏನು ಮಗಳ ಒಂದು ಸರ್ನೇಮ್ ಏನಿರುತ್ತೆ ಆ ಸರ್ನೇಮನ್ನು ಚೇಂಜ್ ಮಾಡೋದಕ್ಕೆ ಅಂದರೆ ತಂದೆಯ ಹೆಸರಿಂದ ತಾಯಿಯ ಹೆಸರಿಗೆ ಚೇಂಜ್ ಮಾಡ್ಬೋದು ಅಂತ ಹೈಕೋರ್ಟ್ ನೀಡಿರುವಂಥ ಒಂದು ತೀರ್ಪಿನ ಬಗ್ಗೆ ನಾವು ನೋಡ್ತೀವಿ. ತದನಂತರ ಆದಿತ್ಯ L1 ಮತ್ತು ಇನ್ನೊಂದು ರೇಡಿಯೋ ಟೆಲಿಸ್ಕೋಪನ್ನು ಬಳಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆ ಇದು ಮಹತ್ವದ ಒಂದು ಅಧ್ಯಯನವನ್ನು ಮಾಡಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಹಾಗೆಯೇ ಕರ್ನಾಟಕದಲ್ಲಿ ಈ ಒಂದು ಏನು ಜಾಬ್ ರೆಕ್ರೂಟ್ಮೆಂಟ್ ಇದೆ ಇದು ಬದಲಾಗ್ತಾ ಇರುವಂಥ ಒಂದು ಆರ್ಥಿಕತೆಗೆ ತಕ್ಕಂತೆ ನಾವು ಬದಲಾಯಿಸಬೇಕು ಅಂತ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಹೇಳಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ನಂತರ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಕೋಟಾ ಏನು 56%ಗೆ ಮಾಡಿದ್ದು ಮತ್ತು ಅದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ತಡೆ ಕೊಟ್ಟಿರುವಂಥದ್ದಿರ್ಬೋದು. ಈ ವಿಚಾರದ ಕುರಿತಾಗಿ ನಾವು ನೋಡ್ತೀವಿ. ಲಾಸ್ಟಲ್ಲಿ ಏನು ಅಂತಂದರೆ RTI ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ನ ಒಂದು ಏನು ಡೇಟಾ ಇರುತ್ತೆ, ಪರ್ಸ್ನಲ್ ಡೇಟಾ ಇರುತ್ತೆ, ಅದನ್ನು ನೀವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾವುದಕ್ಕೆ? ಕೌಟುಂಬಿಕ ಕಲಹಗಳಿಗೆ ನೀವು ಥ್ರೂ RTI IT ಇನ್ಫಾರ್ಮೇಷನನ್ನು ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಸೊ ಇಷ್ಟು ಈ ದಿನ ನಾವು ನೋಡ್ತಾ ಇರುವಂಥ ಆರ್ಟಿಕಲ್ಸ್ ಆಗಿದೆ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ಹೈಕೋರ್ಟ್ ಅಲೌಸ್ ವುಮೆನ್ಸ್ ಪ್ಲೀ ಟು ಚೇಂಜ್ ಡಾಟರ್ಸ್ ಸರ್ನೇಮ್ ಇನ್ ಬರ್ತ್ ಸರ್ಟಿಫಿಕೇಟ್. ನಿನ್ನೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸೊ ಏನು ಆ ತೀರ್ಪು ಅಂತಂದರೆ, ತಾಯಿಯೊಬ್ಬರ ಮನವಿಯ ಮೇರೆಗೆ ಮಗಳ ಜನನ ಪತ್ರದಲ್ಲಿ ಅಂದರೆ ಮಗಳ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಸರ್ನೇಮ್ ಏನಿರುತ್ತೆ ಆ ಸರ್ನೇಮಲ್ಲಿ ತಂದೆಯ ಹೆಸರನ್ನು ತೆಗೆದು ಅದಕ್ಕೆ ಬದಲಾಗಿ ತಾಯಿಯ ಒಂದು ಸರ್ನೇಮ್ ಏನಿರುತ್ತೆ ಅದನ್ನು ಬಳಸೋದಕ್ಕೆ ಅನುಮತಿಯನ್ನು ಹೈಕೋರ್ಟ್ ನೀಡಿದೆ. ಸೊ ಇದು ಕಾನೂನಿನ ದೃಷ್ಟಿಯಲ್ಲಿರ್ಬೋದು, ಸಮಾಜದ ದೃಷ್ಟಿಯಲ್ಲಿರ್ಬೋದು, ಅಷ್ಟೇ ಅಲ್ಲದೆ ಸಂವಿಧಾನಾತ್ಮಕವಾದ ಒಂದು ದೃಷ್ಟಿಯಿಂದ ನೋಡಿದ್ರೂ ಕೂಡ ನಮಗೆ ಇದು ಬಹಳ ಮಹತ್ವದ ಒಂದು ವಿಷಯ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಒಂದು ಟಾಪಿಕ್ ಏನಿದೆ ಅಥವಾ ಈ ಒಂದು ಇಶ್ಯೂ ಏನಿದೆ ಇದು ಒಂದು ಕಡೆ ಜೆಂಡರ್ ಈಕ್ವಾಲಿಟಿಯನ್ನು ಪ್ರಮೋಟ್ ಮಾಡ್ತಾ ಇದೆ, ಅಂದರೆ ಲಿಂಗ ಸಮಾನತೆ ಏನಿದೆ ಇದನ್ನು ಪ್ರಮೋಟ್ ಮಾಡ್ತಾ ಇದೆ. ಅಷ್ಟೇ ಅಲ್ದಿರ ಚೈಲ್ಡ್ ರೈಟ್ಸ್ ಏನಿದೆ, ಮಕ್ಕಳ ಹಕ್ಕುಗಳನ್ನು ಪ್ರಮೋಟ್ ಮಾಡ್ತಾ ಇದೆ. ಅಷ್ಟೇ ಅಲ್ದಿರ ಸಾಮಾಜಿಕ ಸಂಪ್ರದಾಯಗಳೇನಿದೆ ಅಂದರೆ ಸೋಷಿಯಲ್ ಕನ್ವೆನ್ಷನ್ಸ್ಗಳೇನಿದೆ ಇವುಗಳನ್ನು ಕ್ವೆಶನ್ ಕೂಡ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆ್ಯಕ್ಚುಲ್ ಆಗಿ ಇಶ್ಯೂ ಏನಾಗಿರೋದು ಅಂತಂದರೆ, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಜನಿಸಿದಂತಹ ಮಗುವಿನ ತಂದೆ ಏನು ಮಾಡಿದ್ದಾರೆ ಅಂತಂದರೆ ಮಗುವನ್ನ ಮತ್ತು ಆ ತಾಯಿಯನ್ನು ಬಿಟ್ಟು ಹೋಗಿದ್ದಾರೆ. ಸೊ ಅದರ ಒಂದು ಇದರಿಂದ ತಾಯಿ ಏನು ಮಾಡಿದ್ದಾರೆ ಅಂತಂದರೆ ಹೈಕೋರ್ಟ್ನ ಮೊರೆ ಹೋಗಿ ಆ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ತಂದೆಯ ಹೆಸರನ್ನು ಉಳಿಸ್ಲಿ, ಬಟ್ ಅದರ ಮಗುವಿನ ಒಂದು ಸರ್ನೇಮ್ ಏನಿದೆ ಆ ಸರ್ನೇಮನ್ನು ಚೇಂಜ್ ಮಾಡಿ ಅಂತ ಹೈಕೋರ್ಟ್ಗೆ ಹೋಗಿದ್ರು. ಸೊ ಹೈಕೋರ್ಟ್ ಏನು ಹೇಳಿದೆ ಅಂದರೆ ತಂದೆಯ ಕುಲ ಹೆಸರನ್ನೇ ಕಡ್ಡಾಯವಾಗಿ ಬಳಸಬೇಕು ಅಂತ ಎಲ್ಲೂ ಯಾವ ಒಂದು ರೂಲ್ ಇಲ್ಲ, ಅದು ಕೇವಲ ಒಂದು ಸೋಷಿಯಲ್ ಕನ್ವೆನ್ಷನ್ ಅಷ್ಟೇ, ಸಾಮಾಜಿಕವಾಗಿ ಬಂದಿರುವಂಥ ಒಂದು ಸಂಪ್ರದಾಯ ಅಷ್ಟೇ. ಬದಲಿಗೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ಎಲ್ಲೂ ಆ ರೀತಿಯಾಗಿ ಹೇಳಿಲ್ಲ ಅಂತ ಹೇಳಿ ಮೆಟರ್ನಲ್ ಲೀನಿಯೇಜ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಈ ಒಂದು ವಿಷಯ ಏನಿದೆ ಇದು ನಮ್ಮ ಪ್ರಿಲಿಮ್ಸ್ಗೂ ಅಷ್ಟೇ ಮೇನ್ಸ್ಗೂ ಅಷ್ಟೇ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಫಂಡಮೆಂಟಲ್ ರೈಟ್ಸಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಚೈಲ್ಡ್ ರೈಟ್ಸ್ ಅಂತ ಬಂದಾಗ ಮಕ್ಕಳಿಗೆ ಇರುವ ಹಕ್ಕುಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಅಷ್ಟೇ ಅಲ್ದಿರ ಜುಡಿಷಿಯರಿ ಯಾವ ರೀತಿಯಾಗಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದೆ, ಜುಡಿಷಿಯಲ್ ಆ್ಯಕ್ಟಿವಿಸಮ್ ಯಾವ ರೀತಿಯಾಗಿ ಇದೆ ಅನ್ನೋದಿರ್ಬೋದು. ಇನ್ನು ಇದು ಬಿಟ್ಟರೆ ಇಲ್ಲಿ ನಮ್ಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ರಿಜಿಸ್ಟ್ರೇಷನ್ಸ್ ಆಫ್ ಬರ್ತ್ ಆ್ಯಂಡ್ ಡೆತ್ ಆ್ಯಕ್ಟ್ ಇದೆ. 1969ರಲ್ಲಿ ಬಂದಂತಹ ಈ ಆ್ಯಕ್ಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡೋದಾದರೆ ಇದು ಒಂದು ಕಡೆ GS2 ಪೇಪರ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಇನ್ನೊಂದು ಕಡೆ GS4 ಎಥಿಕ್ಸ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. GS2ಗೆ ಯಾವ ರೀತಿಯಾಗಿ ಅಂತ ಬಂದರೆ ಒಂದು ಕಡೆ ಜೆಂಡರ್ ಈಕ್ವಾಲಿಟಿಯನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇರ್ಬೋದು, ಇಲ್ಲ ಅಂತಂದರೆ ಚೈಲ್ಡ್ ಪ್ರೊಟೆಕ್ಷನ್, ಚೈಲ್ಡ್ ಸೇಫ್ಟಿ ಯಾವ ರೀತಿಯಾಗಿ ಅಲ್ಲ ಚೈಲ್ಡ್ ಇಂಟ್ರೆಸ್ಟನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ, ಇಲ್ಲ ಅಂತ ಅಂದರೆ ಮತ್ತು ಸಂವಿಧಾನದ ಮೌಲ್ಯಗಳು ಅಂತ ಅಂದರೆ ಈಗ ಏನು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗಳನ್ನು ಯಾವ ರೀತಿಯಾಗಿ ಭಾರತದಲ್ಲಿ ನಾವು ಅಪ್ಹೆಲ್ಡ್ ಮಾಡ್ತಾ ಇದ್ದೀವಿ, ಇಲ್ಲ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದರ ಕುರಿತಾಗಿ, ಇಲ್ಲ ಅಂತಂದರೆ ಎಥಿಕ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಸೇಮ್ ಜೆಂಡರ್ ಈಕ್ವಾಲಿಟಿಯಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಥಿಕ್ಸ್ ನಾವು ಮಾತಾಡುವಾಗ ಇದೆಲ್ಲ ಬಿಟ್ಟರೆ ಎಸ್ಸೆ ಮತ್ತು ಇಂಟರ್ವ್ಯೂಯಲ್ಲೂ ಕೂಡ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಕ್ವೆಶನ್ಸ್ಗಳೇನಾದರೂ ಕೇಳಿದ್ರೆ, ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಈ ಒಂದು
ಪೋಷಕತ್ವದ ಮಹತ್ವ ಏನು ಅಥವಾ ಪೋಷಕತ್ವದ ಒಂದು ಪರಿಕಲ್ಪನೆ ಏನು ಅನ್ನುವಂಥ ಒಂದು ಕ್ವೆಶನ್ಗಳಿಗೆ ನಾವು ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಸೊ ಇದು ಏನಾಯಿತು ಅಂದರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾಕೆ ಇಂಪಾರ್ಟೆಂಟು, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಆಗಿದೆ. ಈಗ ನಾವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೋಡೋಣ, ಓಕೆನಾ. ಸೊ ಮೊದಲಿಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಲ್ಲಿ ನಮಗೆ ಬರುವಂಥದ್ದು ಆರ್ಟಿಕಲ್ 14 ಇಂಪಾರ್ಟೆಂಟ್ ಆಗುತ್ತೆ, ವಿಚ್ ಇಸ್ ರೈಟ್ ಟು ಈಕ್ವಾಲಿಟಿ ಎನ್ಶೋರ್ ಮಾಡುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್ 15 ಏನು ಅಂದರೆ ಡಿಸ್ಕ್ರಿಮಿನೇಷನ್, ರೈಟ್ ಟು ಡಿಸ್ಕ್ರಿಮಿನೇಷನ್ ಏನಿದೆ, ಅಗೇನ್ಸ್ಟ್ ರೇಸ್ ಇರ್ಬೋದು, ರಿಲಿಜಿಯನ್ ಇರ್ಬೋದು, ಸೆಕ್ಸ್ ಇರ್ಬೋದು, ಇಲ್ಲ ಪ್ಲೇಸ್ ಆಫ್ ಬರ್ತ್ ಏನಿದೆ, ಇವುಗಳ ಅಗೇನ್ಸ್ಟ್ ರೈಟ್ ಟು ಡಿಸ್ಕ್ರಿಮಿನೇಷನ್ ಏನಿದೆ ಅದು. ಅಷ್ಟೇ ಅಲ್ದಿರ ಆರ್ಟಿಕಲ್ 21 ಹೈಕೋರ್ಟು ಈ ಒಂದು ಆರ್ಟಿಕಲನ್ನು ಕೋಟ್ ಮಾಡಿದೆ, ಓಕೆನಾ. ಆರ್ಟಿಕಲ್ 21 ರೈಟ್ಸ್ ಆಫ್ ಚೈಲ್ಡ್ ಇನ್ಕ್ಲೂಡ್ ಆಗುತ್ತೆ. ಸೊ ಆ ಒಂದು ಮಗುವಿನ ಹಕ್ಕುಗಳು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿರುವಂಥದ್ದು. ಇದರ ಜೊತೆಗೆ ಯು ಎನ್ ರೈಟ್ಸ್ ಆಫ್ ಚೈಲ್ಡ್ ಕನ್ವೆನ್ಷನ್ ಏನಿದೆ, UN ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚೈಲ್ಡ್ ಏನಿದೆ, ಇದರ ಆರ್ಟಿಕಲ್ 3 ಕೂಡ ಈ ಒಂದು ಕೇಸ್ಗೆ ರಿಲೇಟ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಸಮ್ಟೈಮ್ಸ್ ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಕ್ವೆಶನ್ಸನ್ನು ಕೇಳ್ಬೋದು. ಆರ್ಟಿಕಲ್ 3 ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ರಿಲೇಟೆಡ್ ಟು ವಾಟ್ ಅಂತ. ಸೊ ಆರ್ಟಿಕಲ್ 3 ಅಂದ ತಕ್ಷಣ ನೀವು ಅಲ್ಲಿ ನೋಡಬೇಕು, UN ಕನ್ವೆನ್ಷನ್ಗೆ ಆರ್ಟಿಕಲ್ 3 ಕೇಳಿದರೆ ಇಟ್ ಈಸ್ ರಿಲೇಟೆಡ್ ಟು ರೈಟ್ ಆಫ್ ಚೈಲ್ಡ್. ಅದೇ ಆರ್ಟಿಕಲ್ 3 ಆಫ್ ಕಾನ್ಸ್ಟಿಟ್ಯೂಷನ್ ಕೇಳಿದ್ರೆ ಚೇಂಜ್ ಆಫ್ ಸ್ಟೇಟ್ ಏನಿದೆ, ಪಾರ್ಲಿಮೆಂಟ್ಗೆ ಪವರ್ ಏನಿದೆ, ಅದು ಒಂದು ರಾಜ್ಯದ ಹೆಸರನ್ನು ಬದಲಾಯಿಸೋದಕ್ಕೆ, ವಿಸ್ತೀರ್ಣವನ್ನು ಬದಲಾಯಿಸೋದಕ್ಕೆ ಅದು ಇನ್ಕ್ಲೂಡ್ ಆಗುತ್ತೆ ಅನ್ನುವಂಥದ್ದು. ಇನ್ನು ನಮಗೆ ನೆಕ್ಸ್ಟ್ ಏನು ಬೇಕು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂತಂದರೆ ಈ ರಿಜಿಸ್ಟ್ರೇಷನ್ಸ್ ಆಫ್ ಬರ್ತ್ ಆ್ಯಂಡ್ ಡೆತ್ ಆ್ಯಕ್ಟ್ 1969 ಬಂದಿರುವಂಥ ಈ ಆ್ಯಕ್ಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಇದರ ಒಂದು ಮುಖ್ಯ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ಏನು ಅಂತಂದರೆ ದೇಶದಾದ್ಯಂತ ಜನನ ಮತ್ತು ಮರಣಗಳೇನಾಗ್ತವೆ ಅದರ ಒಂದು ಕಡ್ಡಾಯ ನೋಂದಣಿಯನ್ನು ಈ ಒಂದು ಆ್ಯಕ್ಟ್ ಎನ್ಶೋರ್ ಮಾಡುತ್ತೆ. ಅಂದರೆ ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ಒಂದು ಮಗು ಹುಟ್ಟಿದ್ರೆ ಇಲ್ಲ ಯಾವುದೇ ಒಂದು ವ್ಯಕ್ತಿ ಸಾವನ್ನು ಅಪ್ಪಿದ್ರೆ ಅಲ್ಲಿ ನಾವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ಬರ್ತ್ ಸರ್ಟಿಫಿಕೇಟ್ ಆ್ಯಂಡ್ ಡೆತ್ ಸರ್ಟಿಫಿಕೇಟನ್ನು ಕೊಡುವಂಥದ್ದು. ಇದು ಮೊದಲನೇದಾಗಿ ಏನು ಮುಖ್ಯವಾದ ಆಬ್ಜೆಕ್ಟಿವ್ ಆಯಿತು. ನೆಕ್ಸ್ಟ್ ಏನು ಅಂತಂದರೆ ಇಟ್ ಈಸ್ ಅ ಸೆಂಟ್ರಲ್ ಲಾ, ಅಂದರೆ ಇದು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಕಾನೂನಾಗಿರುತ್ತೆ. ಆ್ಯಂಡ್ ಇದು ಇಡೀ ದೇಶದಾದ್ಯಂತ ಏಕರೂಪ ನೋಂದಣಿ ವ್ಯವಸ್ಥೆಯನ್ನು ತರೋದಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು ಜಾರಿಗೆ ತಂದಂಥದ್ದು. ಆ್ಯಂಡ್ ಇದರಲ್ಲಿ ಸೆಕ್ಷನ್ 8 ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನು ಹೇಳುತ್ತೆ ಅಂದರೆ ಕಂಪಲ್ಸರಿಯಾಗಿ ನಿಗದಿತ ಅವಧಿಯಲ್ಲಿ ಜನನ ಮತ್ತು ಮರಣವನ್ನು ನೋಂದಾಯಿಸಬೇಕು ಅಂತ ಹೇಳುತ್ತೆ. ಸೊ ಐ ಥಿಂಕ್ ಇಟ್ ಇಸ್ 15 days. ವಿತಿನ್ 15 days ನಾವು ಜನನ ಅಥವಾ ಮರಣ ಏನಾಗಿರುತ್ತೆ ಅದನ್ನು ಅಲ್ಲಿ ದಾಖಲು ಮಾಡಿಸಿ ಆ ಸರ್ಟಿಫಿಕೇಟ್ಗಳನ್ನು ನಾವು ಪಡಿಬೇಕಾಗುತ್ತೆ. ಸೊ ಇದು ಸೆಕ್ಷನ್ 8 ಇನ್ನು ನೆಕ್ಸ್ಟ್ ಸೆಕ್ಷನ್ 15 ಏನು ಅಂತಂದರೆ ಏನಾದರೂ ಕರೆಕ್ಷನ್ಸ್ ಆಗಬೇಕು ಅಂತಂದರೆ ಇದರಲ್ಲಿ ಸೆಕ್ಷನ್ 15 ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು ಸೆಕ್ಷನ್ 15 ಅಂತಂದರೆ ಯಾರು ತಿದ್ದುಪಡಿ ಆಗಬೇಕು ಅಂತಂದರೆ ಅದಕ್ಕೆ ಈ ಒಂದು ಸೆಕ್ಷನನ್ನು ಬಳಸ್ತಾರೆ ಅಂತ. ಅಂದರೆ ಈಗ ಫಾರ್ಮ್ಗಳಲ್ಲಿ ಏನಾದರೂ ದೋಷಗಳಿತ್ತು ಅಂತಂದರೆ ಇಲ್ಲ ಸಬ್ಸ್ಟೆನ್ಸಲ್ಲಿ ಅಲ್ಲಿ ಹಾಕಿರುವಂಥ ವಿಷಯದಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ಇಲ್ಲ ಅಂತಂದರೆ ಅಪೂರ್ಣ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಲು ಈ ಒಂದು ಸೆಕ್ಷನ್ 15 ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ರೈಟ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ ಆ್ಯಕ್ಟ್ ಏನಿದೆ ಇದರ ಬಗ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಯಿತು. ಇನ್ನು ನಮಗೆ ಯಾವ್ದು ರೀತಿಯಾಗಿ ಬೇಕು ಅಂತಂದರೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ. ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡ್ತೀವಿ ಅಂತಂದರೆ ಇದು ಸಾಮಾಜಿಕವಾಗಿಯೂ ಅಷ್ಟೇ ಸಂವಿಧಾನಿಕವಾಗಿಯೂ ಅಷ್ಟೇ ಮಹತ್ವವನ್ನು ಹೊಂದಿದೆ ಅನ್ನುವಂಥದ್ದು, ಓಕೆನಾ. ಸಾಮಾಜಿಕವಾಗಿ ಹೇಗೆ ಅಂತಂದರೆ ನಮ್ಮ ಒಂದು ಸೊಸೈಟಿಯನ್ನು ನಾವು ನೋಡಿದ್ರೆ ಇಟ್ ಇಸ್ ಪೇಟ್ರಿಲಿನಿಯಲ್, ಕರೆಕ್ಟ್ ಅಲ್ವಾ. ಅಂದರೆ ತಂದೆಯ ಹೆಸರನ್ನು ಇಟ್ಕೊಂಡು ಬಂದಿರುವಂಥ ಒಂದು ಸೊಸೈಟಿ. ಬಟ್ ಈಗ ಈ ಒಂದು ಏನು ನಿರ್ಧಾರ ಕೈಗೊಂಡಿದೆ ಅಥವಾ ಈ ಒಂದು ತೀರ್ಪು ಏನು ನೀಡಿದೆ ಹೈಕೋರ್ಟ್, ಇದರಿಂದ ಮೇಟ್ರಿಲಿನಿಯಲ್ಗೆ ಟರ್ನ್ ಆಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಇರುವಂಥ ಸೋಷಿಯಲ್ ಕನ್ವೆನ್ಷನ್ ಏನಿದೆ ಅದನ್ನು ನಾವು ತೆಗೆದು ಹಾಕೋದಕ್ಕೆ ಪೇಟ್ರಿಯಾರ್ಕಿ ಅಥವಾ ಪೇಟ್ರಿಲಿನಿಯಲ್ ಏನಿದೆ ಆ ಒಂದು ಇದನ್ನು ನಾವು ಕಡಿಮೆ ಮಾಡೋದಕ್ಕೆ ಇಲ್ಲಿ ಟ್ರೈ ಮಾಡ್ಬೋದು. ಸೊ ದಟ್ ಈಸ್ ಒನ್ ಥಿಂಗ್. ಎರಡನೇದಾಗಿ ಇದು ಫಸ್ಟ್ ಒನ್ ಏನು ಈಗಾಗಲೇ ಹೇಳಿರೋ ಥರ ಸೊಸೈಟಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಎರಡನೇದಾಗಿ ನೋಡಿದಾಗ ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್ಗೆ ಇದು ಅವಕಾಶ ಕೊಡುತ್ತೆ ಅನ್ನುವಂಥದ್ದು. ಈಗ ಏನಾಗುತ್ತೆ ಅಂದರೆ ಹಲವಾರು ಬಾರಿ ವಿಮೆನ್ ಅಥವಾ ಮದರ್ ಏನಿರ್ತಾರೆ ದೇ ವಿಲ್ ಬಿ ಸಿಂಗಲ್ ಮದರ್ಸ್, ಓಕೆನಾ. ಅಂದರೆ ಎಲ್ಲದಕ್ಕೂ ಅವರೇ ತಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ದೇ ವಿಲ್ ಬಿ ಸಿಂಗಲ್ ಮದರ್. ಸೊ ಅಂತಹ ಒಂದು ಮಹಿಳೆಯರಿಗೆ ಇಲ್ಲಿ ಗೌರವ ಸಿಗದಂತೆ ಆಗುತ್ತೆ.
ಸಾಮಾಜಿಕ ಗೌರವನೂ ಅಷ್ಟೇ, ಅಟ್ ದ ಸೇಮ್ ಟೈಮ್ ಕಾನೂನಾತ್ಮಕವಾದ ಒಂದು ಗೌರವ ಕೂಡ ಸಿಗುತ್ತೆ ಅಂತ. ಯಾಕೆಂತಂದರೆ ಮಹಿಳೆಯ ಒಂದು ಪೋಷಕತ್ವದ ಗುರುತಿಗೆ ಇದು ಮಾನ್ಯತೆಯನ್ನು ನೀಡುತ್ತೆ ಅಂತ. ಈಗ ಸಿಂಗಲ್ ಮದರ್ಸ್ ಇರ್ಬೋದು, ಇಲ್ಲ ಡಿವೋರ್ಸ್ಡ್ ವಿಮೆನ್ ಇರ್ಬೋದು, ಲಿವ್ ಇನ್ ರಿಲೇಷನ್ಶಿಪ್ಸಲ್ಲಿ ಇದ್ದಂಥ ಮಹಿಳೆಯರಿರ್ಬೋದು. ಸೊ ಇವರ ಒಂದು ಎಂಪವರ್ಮೆಂಟ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ಮಕ್ಕಳ ಹಿತಾಸಕ್ತಿಯ ತತ್ವ, ಬೆಸ್ಟ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಏನು ಬರುತ್ತೆ, ಬೆಸ್ಟ್ ಇಂಟ್ರೆಸ್ಟ್ ಪ್ರಿನ್ಸಿಪಲನ್ನು ಇದು ಎನ್ಶೋರ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ, ಈ ರೀತಿಯಾದ ವರ್ಡ್ಸನ್ನು ನೀವು ಮೇನ್ಸಲ್ಲಿ ಬಳಸಿದಾಗ ನಿಮಗೆ ಎಡ್ಜ್ ಸಿಗುತ್ತೆ. ಸೊ ಬೆಸ್ಟ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಂತ. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ ಮಗುವಿನ ಗುರುತು ಇರ್ಬೋದು, ಇಲ್ಲ ಅದರ ಒಂದು ಗೌರವ, ಮಾನಸಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಒಪ್ಪಿಗೆ ಪ್ರಧಾನ ಆಗುತ್ತೆ. ಅದು ಯಾವೊಂದು ಸರ್ನೇಮನ್ನು ಫಾಲೋ ಮಾಡ್ತಾ ಇದೆ ಅನ್ನೋದಲ್ಲ, ಬದಲಿಗೆ ಆ ಮಗುವಿನ ಒಂದು ಹಕ್ಕುಗಳಿರ್ಬೋದು, ಅದರ ಒಂದು ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಆ ಮಗುವಿನ ಮಾನಸಿಕ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿರುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. IIA uses radio telescope Aditya L1 satellite payload to make key solar observation. ಸೊ ಈ ಒಂದು ವಿಡಿಯೋ ಏನಿದೆ ಇದು ಭಾರತೀಯ ಒಂದು ಸೋಲಾರ್ ಅಬ್ಸರ್ವೇಷನ್ ಅಥವಾ ಸೋಲಾರ್ನ ಒಂದು ಸಣ್ಣ ಒಂದು ಸಂಶೋಧನೆ ಏನಿದೆ, ಸೂರ್ಯನ ಬಗ್ಗೆ ಮಾಡ್ತಾ ಇರುವಂಥ ಒಂದು ಸಂಶೋಧನೆ ಏನಿದೆ ಅದಕ್ಕೆ ಮೈಲಿಗಲ್ಲಾಗಿರುವಂಥ ಕಾರಣ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಮಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಮುಖ್ಯವಾಗಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕು. ತದನಂತರ ಆದಿತ್ಯ L1 ಮಿಷನ್ ಏನಿದೆ ಇದರ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಇದೆರಡು. ಮತ್ತು ಆದಿತ್ಯ L1 ಅಂತ ಬಂದಾಗ ಇಲ್ಲಿ ಪೇಲೋಡ್ಗಳ ಬಗ್ಗೆ ಮಾತಾಡಿರುವಂಥ ಕಾರಣ ಆದಿತ್ಯ L1ನಲ್ಲಿ ಇರುವಂಥ ಪೇಲೋಡ್ಗಳ ಬಗ್ಗೆ ಕೂಡ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಕ್ಕೆ ಹೋದರೆ ಭಾರತ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಒಂದು ಸಾಧನೆಯನ್ನು ಕೈಗೊಳ್ತಾ ಇದೆ, ಆಸ್ಟ್ರೋಫಿಸಿಕ್ಸಲ್ಲಿ ಯಾವ ರೀತಿಯಾದ ಒಂದು ಸಾಧನೆಯನ್ನು ಕೈಗೊಳ್ತಾ ಇದೆ ಅನ್ನೋವಾಗ ಈ ರೀತಿಯಾದ ಒಂದು ಇದನ್ನು ನಾವು ಕೋಟ್ ಮಾಡ್ಬೋದಾಗುತ್ತೆ. ಎಕ್ಸಾಂಪಲ್ ಆಗಿ ಕೋಟ್ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಕ್ವೆಶನನ್ನೇ ಕೇಳ್ಬೋದು. ಸೋಲಾರ್ ಅಬ್ಸರ್ವೇಷನ್ ಬಗ್ಗೆ ಕ್ವೆಶನ್ ಬಂದರೆ ಅಂಥ ಕಡೆ ನಾವು ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಈಗ ನಮಗೆ ಏನು ಬೇಕು ಅಂದರೆ ಮೊದಲಿಗೆ ಇದು ಏನಕ್ಕೆ ನ್ಯೂಸಲ್ಲಿದೆ, ಏನು ನ್ಯೂಸು ಅನ್ನೋದನ್ನು ತಿಳ್ಕೊಂಡು ತದನಂತರ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡೋಣ. ಮೊದಲಿಗೆ ಏನಾಗಿದೆ ಅಂತಂದರೆ IIA ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆ ಇದು ಗೌರಿಬಿದನೂರಿನಲ್ಲಿ ರೇಡಿಯೋ ದೂರದರ್ಶಕ, ಗೌರಿಬಿದನೂರಲ್ಲಿ ಇರುವಂಥ ರೇಡಿಯೋ ಟೆಲಿಸ್ಕೋಪ್. ಸೊ ಈ ರೇಡಿಯೋ ಟೆಲಿಸ್ಕೋಪ್ ಇರೋದು ಗೌರಿಬಿದನೂರಲ್ಲಿ, ಓಕೆನಾ. ಸೊ ಗೌರಿಬಿದನೂರಲ್ಲಿ ಇರುವಂಥ ರೇಡಿಯೋ ಟೆಲಿಸ್ಕೋಪು ಮತ್ತು ಆದಿತ್ಯ L1 ಸ್ಯಾಟಲೈಟಲ್ಲಿ ಇರುವಂತಹ ಪೇಲೋಡ್, ಯಾವ ಪೇಲೋಡನ್ನು ಬಳಸಿದ್ದಾರೆ ಅಂದರೆ ವೆಲ್ಕ್, ಏನು ವಿಸಿಬಲ್ ಎಮಿಷನ್ ಲೈನ್ ಕೊರೋನೋಗ್ರಾಫ್ ಇದೆ, ಈ ಒಂದು ಪೇಲೋಡ್, ಈ ಎರಡೂ ಪೇಲೋಡ್ಗಳನ್ನು ಬಳಸಿ ಸೂರ್ಯನ ಮೇಲ್ಮೈಗೆ ಕೇವಲ 1.3 ಲಕ್ಷ ಕಿಲೋಮೀಟರ್ ದೂರದಲ್ಲಿ CME ಶಾಕ್ಗಳನ್ನು ಮೊದಲ ಬಾರಿಗೆ ಸ್ಪಷ್ಟವಾಗಿ ಗುರುತಿಸಿರುವಂಥದ್ದು. ಏನು CME ಅಂದರೆ ಕೊರೋನಲ್ ಮಾಸ್ ಎಜೆಕ್ಷನ್. ಸೊ ಏನು ಮಾಡಿದೆ ಅಂತಂದರೆ ಬೇಸಿಕಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸು ಎರಡು ರೀತಿಯಾದ ಏನಂತೀವಿ ಉಪಕರಣಗಳನ್ನು ಬಳಸಿದೆ. ಒಂದು ಗೌರಿಬಿದನೂರಲ್ಲಿ ಇರುವಂಥ ರೇಡಿಯೋ ಟೆಲಿಸ್ಕೋಪು, ಇನ್ನೊಂದು ಆದಿತ್ಯ L1 ಸ್ಯಾಟಲೈಟಲ್ಲಿ ಇರುವಂತಹ ವೆಲ್ಕ್ ಪೇಲೋಡ್ ಏನಿದೆ, ಈ ಎರಡನ್ನ ಬಳಸಿ ಸೂರ್ಯನಿಂದ ಎಜೆಕ್ಟ್ ಆಗುವಂಥ ಕೊರೋನಲ್ ಮಾಸ್ ಎಜೆಕ್ಷನ್ ಏನಿದೆ ಇದನ್ನು ಸ್ಪಷ್ಟವಾಗಿ ಮೊದಲ ಬಾರಿಗೆ ಗುರುತಿಸಿರುವಂಥದ್ದು. ಇಟ್ ಈಸ್ ಮೊದಲ ಬಾರಿಗೆ ಅಂತ ಅಂದಿರೋ ತಕ್ಷಣ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಯಾಕೆಂತಂದರೆ ಇಂಡಿಯಾ ತನ್ನ ಒಂದು ಮೇಕ್ ಇನ್ ಇಂಡಿಯಾ ಇರ್ಬೋದು, ಇಲ್ಲ ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ಗಳಿಗೆ ಇದು ಬಹಳ ಒಂದು ಏನಂತೀವಿ ಉತ್ತೇಜನವನ್ನು ಕೊಡುವಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದಾಗತ್ತೆ. ಮತ್ತು ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇದುವರೆಗೂ ಮಾಡಿರುವಂತಹ ಒಂದು ರಿಸರ್ಚನ್ನು ನಾವು ನೋಡಿದ್ರೆ ಈ ಒಂದು 1.3 ಲಕ್ಷ ಕಿಲೋಮೀಟರ್ ಇದರಲ್ಲಿ ಗುರುತಿಸಿರುವಂಥ ಈ ಒಂದು CME ಶಾಕ್ಗಳೇನಿದೆ ಇದು ಅತ್ಯಂತ ಸಮೀಪದ ಸೌರ ಶಾಕ್ನ ಅವಲೋಕನ ಆಗಿದೆ. ಸೊ ಹಾಗಾಗಿ ಇದು ಒಂದು ನ್ಯೂಸ್ ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಯಾಕೆ ಈ ಒಂದು ಗುರುತಿಸುವಿಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಕರೋನಲ್ ಮಾಸ್ ಎಜೆಕ್ಷನ್ಗಳೇನಿದಾವಲ್ಲ ಇದು ಭೂಮಿಯ ಕಡೆಗೆ ಬಂತು ಅಂದರೆ ಭೂಮಿಯಲ್ಲಿ ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್ ಅಂತ ಕರಿತೀವಿ ನಾವು. ಸೊ ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್ಗಳನ್ನು ಇದು ಏನಂತೀವಿ ಕ್ರಿಯೇಟ್ ಮಾಡುತ್ತೆ. ಸೊ ಈ ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್ಗಳೇನಾದರೂ ಕ್ರಿಯೇಟ್ ಆಯಿತು ಅಂದರೆ ಇದರಿಂದ ಒಂದು ಕಡೆ ಸ್ಯಾಟಲೈಟ್ಗಳಿಗೆ ಹಾನಿಯಾಗುತ್ತೆ. ಯಾಕೆಂದರೆ ಜಿಯೋಮ್ಯಾಗ್ನೆಟಿಕ್ ಅಂತ ಬಂದಾಗ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟ್ರಾಕ್ಷನ್ ಹೆಚ್ಚಾದಾಗ ಏನಾಗುತ್ತೆ,
ಸ್ಯಾಟಲೈಟ್ಸ್ಗಳಿಗೆ ಹಾನಿ ಆಗುವಂಥದ್ದಿರ್ಬೋದು, ಇಲ್ಲ GPS ಸರಿಯಾಗಿ ವರ್ಕ್ ಆಗದೆ ಇರುವಂಥದ್ದಿರ್ಬೋದು, ಇಲ್ಲ ಎಲೆಕ್ಟ್ರಿಕ್ ಗ್ರಿಡ್ ಫೇಲ್ಯೂರ್ಗಳಾಗುವಂಥದ್ದಿರ್ಬೋದು, ಇಲ್ಲ ರೇಡಿಯೋ ಕಮ್ಯುನಿಕೇಷನ್ಗೆ ಹಾನಿ ಆಗೋದಿರ್ಬೋದು. ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತಂದರೆ, ಈ ರೀತಿಯಾದ ಒಂದು ಕೊರೋನಲ್ ಮಾಸ್ ಎಜೆಕ್ಷನ್ಸ್ನ ಅವು ಯಾವಾಗ ಹುಟ್ಟುತ್ತವೆ ಆಗ್ಲೇನೆ ಅದನ್ನ ಐಡೆಂಟಿಫೈ ಮಾಡಿದ್ರೆ ವಿ ಕ್ಯಾನ್ ಸಮ್ಹೌ ಪ್ರೆಡಿಕ್ಟ್, ಅಂದರೆ ಏನಾಗುತ್ತೆ ಅಂತ ಏನಾದ್ರು ಪ್ರಿಕಾಷನ್ಸನ್ನು ತಗೋಬೋದು ಅನ್ನುವಂಥದ್ದು. ಓಕೆನಾ? ಸೊ ಈಗಾಗಲೇ ನಾನು ಹೇಳಿರೋ ಥರ ಇದು ನ್ಯೂಸಲ್ಲಿರೋದು. ಇನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ನಾನು ಹೇಳಿದ್ದೀನಿ ಆದಿತ್ಯ L1 ಪೇಲೋಡ್ಗಳು ಏನೇನು ಅಂತ ಬೇಕು. ಇಲ್ಲಿ ಮುಖ್ಯವಾಗಿ ವೆಲ್ಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ IIA ಬಗ್ಗೆ ಗೊತ್ತಿರಬೇಕು. ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ಇದನ್ನು ಈಗಾಗಲೇ UPSC ಐ ಥಿಂಕ್ 2022 ಅಲ್ಲಿ ಇದರ ಬಗ್ಗೆ ಕ್ವೆಶನ್ ಒಂದು ಬಂದಿದೆ ಈಗಾಗಲೇ. ಸೊ ಅದೇ ಮಾದರಿಯಲ್ಲಿ ನಾವು KPSC ಎಲ್ಲ ಒಂದು ಏನು ಎಕ್ಸಾಮ್ಸ್ಗಳು ನಡೆಯುತ್ತೆ ಅಲ್ಲೂ ಕೂಡ ನಾವು ಈ ರೀತಿಯಾದ ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ಇದರಿಂದ ನಾವು ಈ ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಸೊ ಈಗ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಆದಿತ್ಯ L1 ಅನ್ನು ನೋಡೋಣ. ಓಕೆನಾ? ಆದಿತ್ಯ L1 ಸ್ಯಾಟಲೈಟ್ ಏನಿದೆ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಕಂಡುಕೊಳ್ಳೋಣ. ಇದು ಬಂದು ಭಾರತದ ಮೊದಲ ಸೋಲಾರ್ ಅಬ್ಸರ್ವೇಟರಿ. ಸೊ ಇಟ್ ಇಸ್ ಇಂಡಿಯಾಸ್ ಫಸ್ಟ್ ಸೋಲಾರ್ ಅಬ್ಸರ್ವೇಟರಿ. ಓಕೆನಾ? ಯಾವಾಗ ಉಡಾವಣೆ ಆಗಿದ್ದು? ಸೆಪ್ಟೆಂಬರ್ 2023ರಲ್ಲಿ ಇದನ್ನು ಉಡಾವಣೆ ಮಾಡಿದಂಥದ್ದು. ಇದರ ಮುಖ್ಯವಾದ ಆಬ್ಜೆಕ್ಟಿವ್ ಅಥವಾ ಮುಖ್ಯವಾದ ಒಂದು ಉದ್ದೇಶ ಏನು ಅಂತ ನೋಡಿದ್ರೆ, ಸೂರ್ಯನ ಕೊರೋನಾ ಇರ್ಬೋದು, ಮತ್ತು ಸೂರ್ಯನ ಒಂದು ಫೋಟೋಸ್ಪಿಯರ್, ಸೂರ್ಯನ ವಿಧವಾದ ಪದರಗಳೇನಿದ್ದಾವೆ ಆ ಪದರಗಳನ್ನು ಅಧ್ಯಯನ ಮಾಡುವಂಥದ್ದು. ಅದರ ಜೊತೆಗೆ ಈಗಾಗಲೇ ಹೇಳಿರೋ ಥರ ಕೊರೋನಲ್ ಮಾಸ್ ಎಜೆಕ್ಷನ್ಸ್ಗಳ ಬಗ್ಗೆ ಅಧ್ಯಯನ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಎಲ್ಲಿ ಇದನ್ನು ಪ್ಲೇಸ್ ಮಾಡಿದ್ದಾರೆ ಅಂದರೆ ಲೆಗ್ರಾಂಜೆ 1 ಪಾಯಿಂಟಲ್ಲಿ ಇದನ್ನು ಪ್ಲೇಸ್ ಮಾಡಿರುವಂಥದ್ದು. ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಯಾಟಲೈಟನ್ನು ಪ್ಲೇಸ್ ಮಾಡಿದ್ದಾರೆ. ಸೊ ಇಷ್ಟು ಬೇಸಿಕ್ ಆಯಿತು. ಇನ್ನು ಇದರಲ್ಲಿರುವ ಪೇಲೋಡ್ಗಳು ಯಾವ್ಯಾವು ಅಂತಂದರೆ, ಇಲ್ಲಿ ನಾನು ಎಲ್ಲ ಪೇಲೋಡನ್ನು ಇಲ್ಲಿ ಲಿಸ್ಟ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ವಿ ಹ್ಯಾವ್ ಟೈಮ್ ಕ್ರಂಚ್. ಸೊ ಹಾಗಾಗಿ ನೀವು ಬೇರೆ ಪೇಲೋಡ್ಗಳ ಬಗ್ಗೆ ಇನ್ಫಾರ್ಮೇಷನನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ನಾನು ಮಾತಾಡುವಂಥದ್ದು ವೆಲ್ಕ್ ಬಗ್ಗೆ ಮಾತಾಡ್ತೀನಿ. ಏನು ವಿಸಿಬಲ್ ಎಮಿಷನ್ ಲೈನ್ ಕೊರೋನೋಗ್ರಾಫ್ ಏನಿದೆ ಇದರ ಬಗ್ಗೆ ನಾವು ಇಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಇಲ್ಲಿ ಏನಾಗುತ್ತೆ, ಈ ವೆಲ್ಕ್ ಏನು ಮಾಡುತ್ತೆ ಅಂತಂದರೆ, ಸೂರ್ಯನ ಕೊರೋನಾ ಏನಿದೆ, ಸೂರ್ಯನ ಒಂದು ಪದರವಾಗಿರುವಂತಹ ಒಂದು ಕೊರೋನಾ ಏನಿದೆ ಇದನ್ನು ನೇರವಾಗಿ ಅಧ್ಯಯನ ಮಾಡೋದಕ್ಕೆ ಈ ವೆಲ್ಕ್ ಡಿವೈಸ್ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಓಕೆನಾ? CMEಗಳಿರ್ಬೋದು, ಇಲ್ಲ ಶಾಕ್ ವೇವ್ಸ್ಗಳು ಏನು ಬರುತ್ತೆ ಅವುಗಳ ಒಂದು ಅವಲೋಕನಕ್ಕೆ, ಅವುಗಳ ಒಂದು ಸ್ಟಡೀಸ್ಗೆ ಈ ಒಂದು ವೆಲ್ಕ್ ಸಾಧನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಆದಿತ್ಯ L1 ಬಗ್ಗೆ ಆಯಿತು. ನೆಕ್ಸ್ಟ್ ಈಗ ನಮ್ಗೇನು ಬೇಕು ಅಂದರೆ ಗೌರಿಬಿದನೂರಲ್ಲಿರುವಂಥ ಈ ರೇಡಿಯೋ ಟೆಲಿಸ್ಕೋಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದೆ. ಸೊ ಇನ್ನು ಈ ಒಂದು ರೇಡಿಯೋ ಟೆಲಿಸ್ಕೋಪ್ ಬಗ್ಗೆ ನಾವು ನೋಡ್ತೀವಿ ಅಂತಂದರೆ, ಇದೀಗಾಗಲೇ ಹೇಳಿರೋ ಥರ ಎಲ್ಲಿದೆ, ಗೌರಿಬಿದನೂರಲ್ಲಿ ಇರುವಂಥದ್ದು. ಕರೆಕ್ಟಾಗಿ ಗೌರಿಬಿದನೂರಿನಲ್ಲಿ ಇದು ಸಿಚುಯೇಟ್ ಆಗಿರೋದು. ಯಾವ ಒಂದು ಜಿಲ್ಲೆಗೆ ಬರುತ್ತೆ? ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಬರುತ್ತೆ. ಇದನ್ನು ಯಾರು ನಿರ್ವಹಣೆ ಮಾಡ್ತಾ ಇರೋದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ನಿರ್ವಹಣೆ ಮಾಡ್ತಾ ಇದೆ. ಆ್ಯಂಡ್ ಇದರ ಮುಖ್ಯ ಕಾರ್ಯಾಲಯ ಎಲ್ಲಿದೆ? ಬೆಂಗಳೂರು. ಯಾವುದ್ರದ್ದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ನ ಮುಖ್ಯ ಕಾರ್ಯಾಲಯ ಇರುವಂಥದ್ದು ಬೆಂಗಳೂರಿನಲ್ಲಿ. ಮತ್ತು ಈ ಒಂದು ರೇಡಿಯೋ ಟೆಲಿಸ್ಕೋಪ್ನ ವಿಶೇಷತೆ ಏನು ಅಂತಂದರೆ, ಇದು ಲೋ ಫ್ರೀಕ್ವೆನ್ಸಿ ರೇಡಿಯೋ ವೇವ್ಸ್ ಏನಿದೆ ಇವುಗಳ ಒಂದು ಅವಲೋಕನವನ್ನು ಮಾಡುತ್ತೆ. ಸೊ ಲೋ ಫ್ರೀಕ್ವೆನ್ಸಿ ವೇವ್ಸ್ನ ಸ್ಟಡೀಸ್ಗೆ ಇದನ್ನು ಬಳಸೋದು. ಲೋ ಫ್ರೀಕ್ವೆನ್ಸಿ ಅಂದರೆ ಲೆಸ್ ದ್ಯಾನ್ 150 ಮೆಗಾಹರ್ಟ್ಸ್, 150 ಮೆಗಾಹರ್ಟ್ಸ್ಗಿಂತ ಕಡಿಮೆ ಇದೆ ಅಂತಂದರೆ ಅಂತಹ ಒಂದು ರೇಡಿಯೋ ವೇವ್ಸನ್ನು ಇದು ಅವಲೋಕನ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋಕ್ಕೆ ಹೋದರೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮೊದಲಿಗೆ ಇದರ ಒಂದು ಸೈಂಟಿಫಿಕ್ ಇಂಪಾರ್ಟೆನ್ಸ್, ಯಾಕೆ ಇದು ವೈಜ್ಞಾನಿಕವಾಗಿ ಮಹತ್ವವನ್ನು ಪಡೆಯುತ್ತೆ ಅನ್ನೋದು ನಮಗೆ ಬೇಕು. ಮೊದಲನೇದಾಗಿ ನೋಡಿದಾಗ ಇದು ಏನು ಮಾಡ್ತಾ ಇದೆ ಅಂದರೆ, CMEಗಳನ್ನು, ಏನು ಕೊರೋನಲ್ ಮಾಸ್ ಎಜೆಕ್ಷನ್ಸ್ ಶಾಕ್ಗಳೇನಿದೆ ಇವುಗಳ ಜನನದ ಬಗ್ಗೆ ಅಥವಾ ಜನನದ ಒಂದು ಹಂತದ ಬಗ್ಗೆ ಇದು ಗುರುತಿಸುತ್ತೆ. ಸೊ CMEನ ಬರ್ತ್ ಪ್ಲೇಸ್ ಅಥವಾ ಬರ್ತ್ ಸ್ಟೇಜ್ ಏನಿದೆ, ಬರ್ತ್ ಸ್ಟೇಜನ್ನು ಇದು ಗುರುತಿಸುತ್ತೆ, ಐಡೆಂಟಿಫೈ ಮಾಡುತ್ತೆ. ಸೊ ಇಟ್ ಈಸ್ ವೆರಿ ಗುಡ್, ಯಾಕೆಂದರೆ ನಾವು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಅನ್ನುವಂಥದ್ದು. ಸೊ ಇದು ಏನಾಗುತ್ತೆ ಅಂತಂದರೆ, ಕೇವಲ ಜನನದ ಬರ್ತ್ ಸ್ಟೇಜ್ ಐಡೆಂಟಿಫೈ ಮಾಡೋದಿಲ್ಲ, ಬದಲಿಗೆ ಯಾವ ಒಂದು ಸ್ಥಳದಲ್ಲಿ ಇದರ ಒಂದು ಜನನ ಆಗ್ತಾ ಇದೆ ಮತ್ತು ಅದರ ಒಂದು ವೇಗ ಏನಿರ್ಬೋದು, ಸ್ಪೀಡ್ ಎಷ್ಟಿರ್ಬೋದು, ಮತ್ತು ಇದರ ಒಂದು ಪರಿಣಾಮಗಳ ಕುರಿತು, ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ ಈ ಒಂದು ಅನಾಲಿಸಿಸ್ ಅಂತ ಹೇಳ್ಬೋದು. ಇದು ಫಸ್ಟ್ ಪಾಯಿಂಟ್. ಎರಡನೇದು ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಒಂದು ಸ್ಪೇಸ್ ವೆದರ್ ಮತ್ತು ಅದರ ಒಂದು ಪರಿಣಾಮವನ್ನು ನಾವು ಐಡೆಂಟಿಫೈ ಮಾಡ್ಬೋದು ಥ್ರೂ ದಿಸ್. ಸ್ಪೇಸ್ ವೆದರ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಸೂರ್ಯನಿಂದ ಬರ್ತಾ ಇರುವಂಥ ಒಂದು ಎನರ್ಜಿ ಇರ್ಬೋದು, ಇಲ್ಲ ಒಂದು ಪಾರ್ಟಿಕಲ್ಸ್ ಏನಿರುತ್ತೆ ಅವುಗಳಿಂದ ಭೂಮಿಯ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ಬೋದು.
ಸೊ ಈಗಾಗಲೇ ಹೇಳಿರೋ ಥರ ಉಪಗ್ರಹಗಳ ಒಂದು ವೈಫಲ್ಯತೆ ಬಗ್ಗೆ ಇರ್ಬೋದು, GPS ದೋಷಗಳ ಬಗ್ಗೆ ಇರ್ಬೋದು, ಇಲ್ಲ ಒಂದು ವಿದ್ಯುತ್ ಎಲೆಕ್ಟ್ರಿಕ್ ಗ್ರಿಡ್ಗಳ ಒಂದು ಏನಂತೀವಿ ಫೇಲ್ಯೂರ್ಗಳಾಗುವಂಥದ್ದು ಇರ್ಬೋದು. ಸೊ ಈ ರೀತಿಯಾದ ಒಂದನ್ನು ಐಡೆಂಟಿಫೈ ಮಾಡ್ಬೋದು. ಸೊ ದ್ಯಾಟ್ ಏನಾಗುತ್ತೆ, ನಾವು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ಗಳನ್ನು ಡೆವಲಪ್ ಮಾಡ್ಕೋಬೋದು ಬೇಸ್ಡ್ ಆನ್ ದಿಸ್ ಅನ್ನುವಂಥದ್ದು. ಮತ್ತು ಇದರಿಂದ ಭಾರತಕ್ಕೆ ಯಾವ ರೀತಿಯಾದ ಒಂದು ಲಾಭಗಳೇನು, ಭಾರತಕ್ಕೆ ಆಗುವಂಥ ಇಂಪ್ಯಾಕ್ಟ್ಗಳೇನು. ಸೊ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಅಂತ ಬಂದಾಗ ಮುಖ್ಯವಾಗಿ ಇಲ್ಲಿ ಲಾಭಗಳನ್ನು ನಾವು ನೋಡಬೇಕಾಗುತ್ತೆ. ಒಂದು, ಸ್ಯಾಟಲೈಟ್ಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು, ಕರೆಕ್ಟ್ ಅಲ್ವಾ? ಭಾರತದ ಸ್ಯಾಟಲೈಟ್ಸ್ಗಳೇನಿದೆ ಇವುಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು. ಇನ್ನೊಂದು, ಡಿಫೆನ್ಸ್ ಸೆಕ್ಟರಲ್ಲೂ ಇಟ್ ಪ್ಲೇಸ್ ಅ ವೆರಿ ಗುಡ್ ರೋಲ್ ಅನ್ನುವಂಥದ್ದು. ತದನಂತರ ಈ ಒಂದು ಕಮ್ಯುನಿಕೇಷನ್ ಸೆಕ್ಟರ್ ಏನಿದೆ, ಈಗ ಟಿವಿಗಳಿರ್ಬೋದು, ರೇಡಿಯೋಗಳಿರ್ಬೋದು, ಇವುಗಳಿಗೆ ಏನಂತೀವಿ ಇಟ್ ಈಸ್ ಅ ವೆರಿ ಗುಡ್, ಇವುಗಳನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತಂದರೆ ಸೈಂಟಿಫಿಕ್ ಇಂಡಿಪೆಂಡೆನ್ಸನ್ನು ಭಾರತ ಎನ್ಶೋರ್ ಮಾಡ್ಬೋದು. ಸೊ ಬೇರೆ ಒಂದು ದೇಶಗಳ ಮೇಲೆ ಇಲ್ಲ ಬೇರೆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸಿಗಳ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇರೋದಿಲ್ಲ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಅಲೈನ್ ಹೈರಿಂಗ್ಸ್ ವಿತ್ ದ ಚೇಂಜಿಂಗ್ ಎಕಾನಮಿ. ನಮಗೆಲ್ಲ ಗೊತ್ತಿದೆ, ಧಾರವಾಡದಲ್ಲಿ ಪ್ರೊಟೆಸ್ಟ್ಗಳಾಗ್ತದೆ ಫ್ರಮ್ ದ ಆಸ್ಪಿರೆಂಟ್ಸ್. ಗೌರ್ಮೆಂಟ್ ಜಾಬ್ಗಳ ಒಂದು ಆಸ್ಪಿರೆಂಟ್ಸ್ ಏನಿದ್ದಾರೆ ಅವರು ಧಾರವಾಡದಲ್ಲಿ ಪ್ರೊಟೆಸ್ಟ್ಗಳನ್ನು ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಸರಿಯಾದ ನೇಮಕಾತಿಗಳು ಆಗ್ತಾ ಇಲ್ಲ, ಅಂದರೆ ಆ ಒಂದು ಪ್ರಾಸೆಸ್ ಡಿಲೇ ಇರ್ಬೋದು, ಇಲ್ಲ ನೋಟಿಫಿಕೇಷನನ್ನು ಕರೀದೇ ಇರುವಂಥದ್ದು ಇರ್ಬೋದು. ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿ ನಮ್ಮ ಒಂದು ಯೂತ್ ಏನಿದೆ, ಯಂಗ್ ಏಜ್ ಏನಿದೆ, ನಾವು ಅಲ್ಲಿ ಅಚೀವ್ ಮಾಡಬೇಕಾಗಿರುವಂಥ ಟೈಮಲ್ಲಿ ನಮಗೆ ಕೆಲಸಗಳಿಲ್ದಿರ ನಾವು ಒದ್ದಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕರ್ನಾಟಕ ರಾಜ್ಯದ ಒಂದು ನೇಮಕಾತಿಗಳೇನಿದೆ ಇದನ್ನು ನಾವು ಅದರ ಒಂದು ಆರ್ಥಿಕತೆಗೆ ತಕ್ಕಂತೆ ಬದಲಾಯಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಆರ್ಥಿಕತೆ ಯಾವ ರೀತಿಯಾಗಿ ಬದಲಾಗ್ತದೆ ಅದಕ್ಕೆ ತಕ್ಕಂತೆ ಸರ್ಕಾರಿ ನೇಮಕಾತಿಗಳನ್ನು ಕೂಡ ಬದಲಾಯಿಸುವ ಒಂದು ನೀತಿಯನ್ನು ಮರುಪರಿಶೀಲಿಸಬೇಕು ಅನ್ನುವಂಥದ್ದು ಒಂದು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಇಲ್ಲಿ ಏನಾಗಿದೆ ಅಂತಂದರೆ, ಕರ್ನಾಟಕ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ಇರ್ಬೋದು ಮತ್ತು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಏನಿದೆ, ಎರಡೂ ಏನು ಹೇಳಿದ್ದಾವೆ ಅಂತಂದರೆ ಆಟೋಮೆಟಿಕ್ ರೀಪ್ಲೇಸ್ಮೆಂಟ್ ಆಫ್ ರಿಟೈರಿಂಗ್ ಸ್ಟಾಫ್. ಈಗ ಯಾರೊಬ್ರು ರಿಟೈರ್ ಆಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಆಟೋಮೆಟಿಕ್ ಆಗಿ ರೀಪ್ಲೇಸ್ ಮಾಡೋದಕ್ಕೆ ಬದಲಾಗಿ ಅಲ್ಲಿ ಅಂದರೆ ಈಗ ಬೇರೆ ಪ್ರಮೋಟ್ ಮಾಡ್ಕೊಂಡು ಹೋಗೋಗ್ಬದಲು ಅಲ್ಲಿ ಬೇರೆ ರೀತಿಯಾದ ಒಂದು ಏನಂತೀವಿ ನೇಮಕಾತಿ ಪ್ರಾಸೆಸನ್ನು ನೀವು ತರಬೇಕು ಅಂತ ಇಲ್ಲಿ ಹೇಳಿರುವಂಥದ್ದು. ಸೊ ಈ ಎರಡು ಕಮಿಷನ್ಗಳು ನೀಡಿರುವಂತಹ ಒಂದು ವರದಿಯ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ಪ್ರಸ್ತುತವಾಗಿ ರಾಜ್ಯ ಸರ್ಕಾರದಲ್ಲಿ ಸುಮಾರು 36% ಅನುಮೋದಿತ ಹುದ್ದೆಗಳು ಖಾಲಿ ಇದೆ. ಸೊ 36% ಏನಂತೀವಿ ವೇಕೆನ್ಸಿಗಳಿದೆ ಸ್ಯಾಂಕ್ಷನ್ಡ್ ಪೋಸ್ಟ್ಸಲ್ಲಿ. ಎಲ್ಲಿ ಸ್ಯಾಂಕ್ಷನ್ಡ್ ಪೋಸ್ಟ್ಸ್ಗಳಲ್ಲಿ ವೇಕೆನ್ಸಿಗಳು ಇರುವಂಥದ್ದು. ಓಕೆನಾ? ಸೊ ಒಟ್ಟು 2.94 ಲಕ್ಷ ಹುದ್ದೆಗಳು ಭರ್ತಿಯಾಗದೆ ಉಳಿದಿವೆ. ಸೊ 36% ಅಂತ ಬಂದಾಗ ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ 3 lakhs ಅಷ್ಟು. ಓಕೆನಾ? 3 lakhs ಅಷ್ಟು ಪೋಸ್ಟ್ಗಳು ಈಗ ವೇಕೆಂಟ್ ಆಗಿದೆ. ಜೊತೆಗೆ ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ನ ಒಂದು ಏನು ಇಂಟರ್ನಲ್ ರಿಸರ್ವೇಷನ್ನ ಪ್ರಕರಣ ಇರ್ಬೋದು, ಇಲ್ಲ ನ್ಯಾಯಾಲಯಗಳು ಮಧ್ಯ ಪ್ರವೇಶ ಮಾಡ್ತಾ ಇರೋದಿರ್ಬೋದು, ಇಲ್ಲ ಆಂತರಿಕ ಇಂಟರ್ನಲ್ ರಿಸರ್ವೇಷನ್ಸ್ಗಳ ವಿವಾದಗಳಿರ್ಬೋದು, ಇದೆಲ್ಲ ಅದರಿಂದ ಏನಾಗ್ತಾ ಇದೆ ಅಂತಾರೆ, ಕಳೆದ 1.5 ವರ್ಷದಿಂದ ಈ ಒಂದು ಅಪಾಯಿಂಟ್ಮೆಂಟ್ ಪ್ರಾಸೆಸ್, ನೋಟಿಫಿಕೇಶನ್ ಪ್ರಾಸೆಸ್ ಏನಿದೆ ಇದು ಸ್ಥಗಿತಗೊಂಡಿದೆ. ಸೊ ಇದರಿಂದ ಏನಾಗಿದೆ ಅಂತಂದರೆ ಇಷ್ಟೆಲ್ಲ ವೇಕೆನ್ಸಿಗಳಿದೆ. ಸೊ ಹೀಗಾಗಿ ನೀವೇನು ಮಾಡಬೇಕು ಅಂತಂದರೆ, ಈಗ ಆರ್ಥಿಕತೆಗೆ ಬದಲಾಗ್ತಾ ಇರುವಂಥ ಒಂದು ಆರ್ಥಿಕತೆಗೆ ತಕ್ಕಂತೆ ಜಾಬ್ ಒಂದು ಡಿಸ್ಕ್ರಿಪ್ಷನ್ ಏನಿದೆ ಅಥವಾ ಜಾಬ್ನ ಒಂದು ರೋಲ್ಗಳೇನಿದೆ ಇದನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ಜಾಬ್ನ ಒಂದು ಹೈರಿಂಗನ್ನು ಕೂಡ ನೀವು ಚೇಂಜ್ ಮಾಡಬೇಕಾಗುತ್ತೆ ಅಂತ. ಇದು ಮುಖ್ಯವಾಗಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕಲಿ ಎಲ್ಲಿ ಬರುತ್ತೆ ಅಂದರೆ ಗವರ್ನೆನ್ಸ್ ಟಾಪಿಕ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಬಗ್ಗೆ ಮಾತಾಡಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ನೇ ಇಲ್ಲಿ ಮಾತಾಡಿರುವಂಥ ಕಾರಣ. ಸೊ ಮೊದಲಿಗೆ ಈಗ ನಾವು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಬಗ್ಗೆ ನಾವು ನೋಡೋದಾದರೆ, ಈಗ ಸದ್ಯದ ಇದರ ಅಧ್ಯಕ್ಷ ಬಂದು ಆರ್ ವಿ ದೇಶಪಾಂಡೆ ಅವರು. ಓಕೆನಾ? ಆರ್ ವಿ ದೇಶಪಾಂಡೆ ಅವರು ಇದರ ಸದ್ಯದ ಅಧ್ಯಕ್ಷರಾಗಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಆಡಳಿತ ದಕ್ಷತೆ, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರೆಂಥನಿಂಗ್ ಮಾಡುವಂಥದ್ದು, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಎಫೆಕ್ಟಿವ್ ಆಗಿ ನಡೀತಾ ಇದೆ ಅಂತ ನೋಡ್ಕೊಳ್ಳುವಂಥದ್ದು. ಎರಡನೇದಾಗಿ ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿದೆ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್ ಅನ್ನುವಂಥದ್ದು. ತದನಂತರ ಸರ್ವಿಸ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು. ಓಕೆನಾ? ಸರ್ವಿಸ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಮತ್ತು ಇದನ್ನು ರಚಿಸಿರುವಂಥದ್ದು 2022ರಲ್ಲಿ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗಿರೋದು. ನೆಕ್ಸ್ಟ್ ನಮ್ಗೇನು ಬೇಕು ಅಂತಂದರೆ ಕರ್ನಾಟಕ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ಏನಿದೆ ಇದರ ಬಗ್ಗೆ ಕೂಡ ಕೆಲವಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕು. ಇದರ ಮುಖ್ಯಸ್ಥರು ಅಥವಾ ಚೇರ್ಪರ್ಸನ್ ಬಂದು BR ಪಾಟೀಲ್ ಅವರು. ಓಕೆನಾ? BR ಪಾಟೀಲ್ ಇದರ ಒಂದು ಮುಖ್ಯಸ್ಥರಾಗಿರ್ತಾರೆ. ಇದರ ಮುಖ್ಯವಾದ ಕಾರ್ಯಗಳು ಏನು ಅಂತಂದರೆ
ರಾಜ್ಯದ ಅಭಿವೃದ್ಧಿ ನೀತಿಯನ್ನು ರೂಪಿಸುವಂಥದ್ದು. ಅಂದರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಡೆವಲಪ್ಮೆಂಟಲ್ ಪಾಲಿಸಿಗಳೇನಿದೆ ಇವುಗಳನ್ನು ರೂಪಿಸುವಂಥದ್ದು. ಹಾಗೆಯೇ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳೇನಿರುತ್ತೆ, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಸ್ಕೀಮ್ಸ್ಗಳೇನಿರ್ತವೆ ಇವುಗಳ ಬಗ್ಗೆ ಮಾತನಾಡುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಅಂತ. ಮತ್ತು ಇಲ್ಲಿ ಆಟೋಮ್ಯಾಟಿಕ್ ಅಂತ ಹೇಳ್ತಿದ್ದಾರೆ, ಅಂದರೆ ಆಟೋಮ್ಯಾಟಿಕ್ ರೀಪ್ಲೇಸ್ಮೆಂಟ್ ಅಂತ ಮಾತಾಡ್ತಿದ್ದಾರೆ. ಏನಾಗುತ್ತೆ ಆಟೋಮ್ಯಾಟಿಕ್ ರೀಪ್ಲೇಸ್ಮೆಂಟಲ್ಲಿ ಅಂತ ನಾವು ನೋಡಿದ್ರೆ, ಈಗ ನಿವೃತ್ತರಾಗಿರುವಂತಹ ಸರ್ಕಾರಿ ನೌಕರರು ಏನಿರ್ತಾರೆ ಅವರ ಒಂದು ಸ್ಥಾನವನ್ನು ಯಾವುದೇ ಒಂದು ಮರುಪರಿಶೀಲನೆ ಮಾಡದೆ ನೇರವಾಗಿ ಭರ್ತಿಯನ್ನು ಮಾಡ್ಕೊಳ್ಳುವಂಥದ್ದು. ಅಂದರೆ ಏನಾದರೂ ಚೇಂಜಸನ್ನು ಮಾಡಬೇಕಾ ಒಂದು ಪೊಸಿಷನ್ಗೆ, ತಂತ್ರಜ್ಞಾನದ ಒಂದು ಯುಗದಲ್ಲಿ ಏನೇನು ಅಗತ್ಯವಿದೆ ಆ ಒಂದು ಅಗತ್ಯತೆಗೆ ತಕ್ಕಂತೆ ಆ ಒಂದು ಹುದ್ದೆಯನ್ನು ಚೇಂಜ್ ಮಾಡಬೇಕು, ತದನಂತರ ಭರ್ತಿಯನ್ನು ಮಾಡಬೇಕು. ಇಲ್ಲ ಅದೇನು ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಭರ್ತಿಯನ್ನು ಮಾಡ್ತಾ ಇದ್ದಾರೆ, ನಾವು ಅದನ್ನು ಆಟೋಮ್ಯಾಟಿಕ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು 2 ಕಮಿಷನ್ಗಳು ಏನು ಹೇಳಿದೆ ಅಂತಂದರೆ, ಈ ರೀತಿಯಾದ ಒಂದು ಹಳೆಯ ಆಡಳಿತ ರಚನೆಯನ್ನು ಈಗ ಮುಂದುವರಿಸಬಾರ್ದು, ಈಗ ಅದನ್ನು ನಿಲ್ಲಿಸಿ ತಂತ್ರಜ್ಞಾನ ಒಂದು ಯುಗದಲ್ಲಿ ಡಿಜಿಟಲ್ ಏಜಲ್ಲಿ ಯಾವ ಒಂದು ಚೇಂಜಸ್ಗಳನ್ನು ಮಾಡ್ಕೋಬೇಕು ಆ ಒಂದು ಹುದ್ದೆಗೆ, ಆ ಚೇಂಜಸನ್ನು ಮಾಡಿ ತದನಂತರ ಹುದ್ದೆಗೆ ಭರ್ತಿಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಏನಂತೀವಿ ಶಿಫಾರಸುಗಳನ್ನು ಅನುಸರಿಸಿದ್ರೆ ಕೆಲವಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆಗುತ್ತೆ, ಲಾಭಗಳಾಗುತ್ತೆ ಅನ್ನೋದು ಏನು ಅಂತಂದರೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ಗಳು ಕಡಿಮೆ ಆಗುತ್ತೆ, ಆಡಳಿತಾತ್ಮಕವಾದ ಒಂದು ವೆಚ್ಚಗಳೇನಿದ್ದಾವೆ ಇವು ಕಡಿಮೆ ಆಗುತ್ತೆ. ಮತ್ತು ಟೆಕ್ ಬೇಸ್ಡ್ ಗವರ್ನೆನ್ಸನ್ನು ನಾವು ಮಾಡಿದಾಗುತ್ತೆ. ಸೊ ಅಲ್ಲಿ ಕರಪ್ಷನ್ ಇರ್ಬೋದು, ಇಲ್ಲ ಡಿಲೇಗಳಾಗುವಂಥದ್ದಿರ್ಬೋದು, ಅವುಗಳನ್ನು ನಾವು ತಡಿಬೋದು. ಸೊ ಇದರ ಜೊತೆಗೆ ಕ್ವಾಲಿಟಿ ಸರ್ವಿಸನ್ನು ಸಿಟಿಸನ್ಸ್ಗೆ ಕೊಡ್ಬೋದು, ನಾಗರಿಕರಿಗೆ ಕ್ವಾಲಿಟಿ ಉತ್ತಮ ಗುಣಮಟ್ಟದ ಒಂದು ಸೇವೆಗಳನ್ನು ನಾವು ಕೊಡ್ಬೋದು. ಅಷ್ಟೇ ಅಲ್ಲದೆ ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ಕೋಬೋದು ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ಏನು ಇದೆಲ್ಲ ಪಾಸಿಟಿವ್ಸ್ ಆಯಿತು. ಬಟ್ ದೇರ್ ವಿಲ್ ಬಿ ಸಮ್ ಚಾಲೆಂಜಸ್, ರೈಟ್? ಯಾವುದೇ ಒಂದು ಇದಾದ್ರೂ ಕೆಲವಷ್ಟು ಚಾಲೆಂಜಸ್ ಇರುತ್ತೆ. ಚಾಲೆಂಜಸ್ ಏನು ಅಂತಂದರೆ, ಯಾವ ರೀತಿಯಾಗಿ ವೇಕೆನ್ಸಿಗಳನ್ನು ವೇಕೆನ್ಸಿ ಯಾವ ರೀತಿಯಾಗಿ ಭರ್ತಿ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಈಗ ಪ್ರೊಟೆಸ್ಟ್ಗಳಾಗ್ತಾ ಇದೆ, ಸೊ ಅದನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದಿರ್ಬೋದು, ಇಲ್ಲ ಪೊಲಿಟಿಕಲ್ ಪ್ರೆಷರ್ ಬರುವಂಥದ್ದಿರ್ಬೋದು, ಮತ್ತು ಯೂನಿಯನ್ಗಳು ಇದಕ್ಕೆ ವಿರೋಧ ಮಾಡುವಂಥದ್ದು ಎಲ್ಲನೂ ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಸೊ ಹಾಗಾದರೆ ಮುಂದೆ ಏನು ಮಾಡಬೇಕು, ವೇ ಫಾರ್ವರ್ಡ್ ಏನು ಅಂತ ನಾವು ನೋಡಿದ್ರೆ, ಒಂದು ಮ್ಯಾನ್ ಪವರ್ ಪ್ಲ್ಯಾನಿಂಗನ್ನು ಮಾಡಬೇಕು. ಮೊದಲನೇದಾಗಿ ಮ್ಯಾನ್ ಪವರ್ ಪ್ಲ್ಯಾನಿಂಗ್ ಮಾಡಬೇಕು. ತದನಂತರ ಏನು ಅಂತಂದರೆ ಸ್ಕಿಲ್ ಬೇಸ್ಡ್ ರೆಕ್ರೂಟ್ಮೆಂಟನ್ನು ಮಾಡಬೇಕು. ಸ್ಕಿಲ್ ಬೇಸಿಸ್ ಮೇಲೆ ರೆಕ್ರೂಟ್ಮೆಂಟನ್ನು ಮಾಡಬೇಕು. ಸೊ ಈಗ ಯಾವುದೋ ಒಂದು ಹುದ್ದೆ ಖಾಲಿ ಇದೆ ಅಂತಂದರೆ ಸುಮ್ಮನೆ ಭರ್ತಿ ಮಾಡೋದಲ್ಲ, ಆ ಒಂದು ಹುದ್ದೆಗೆ ಬೇಕಾಗಿರುವಂಥ ಕೌಶಲ್ಯಗಳೇನಿದೆ ಅದು ಆ ಒಂದು ಪರ್ಸನಲ್ಲಿ ಇದೆಯಾ ಅಂತ ನೋಡಿ ಇದ್ದರೆ ಮಾತ್ರ ಆಗ ನಾವು ಅವ್ರನ್ನ ರೆಕ್ರೂಟ್ ಮಾಡ್ಕೋಬೇಕು ಅಂತ. ತದನಂತರ ರೀಸ್ಕಿಲ್ ಮಾಡೋದಿರ್ಬೋದು ಮತ್ತು ಅಪ್ಸ್ಕಿಲ್ ಮಾಡೋದಿರ್ಬೋದು, ಇವುಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಇರಬೇಕು. ಓನ್ಲಿ ದೆನ್ ವಿ ಕ್ಯಾನ್ ಹ್ಯಾವ್ ವೆರಿ ಎಫೆಕ್ಟಿವ್ ಗವರ್ನೆನ್ಸ್ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ತಿಂಗಳಲ್ಲಿ 53,000 ಹುದ್ದೆ ಭರ್ತಿ. ಏನಾಗಿತ್ತು ಅಂತಂದರೆ 2022ಗೆ ಮುಂಚೆ ಕರ್ನಾಟಕದಲ್ಲಿ ಇಂಟರ್ನಲ್ ರಿಸರ್ವೇಷನ್, SC/STಯಲ್ಲಿ ಬರುವಂಥ ಒಂದು ಇಂಟರ್ನಲ್ ರಿಸರ್ವೇಷನ್ ಏನಿದೆ ಇದು 50% ಒಳಗಡೆ ಇರ್ತಾಯಿತ್ತು, ಮ್ಯಾಕ್ಸಿಮಮ್ 50%. ಯಾಕೆಂದರೆ ಇದು ಎಲ್ಲಿ ಬರುತ್ತೆ, ಇಂದಿರಾ ಸಾನಿ ಕೇಸಲ್ಲಿ ಇದನ್ನು ನೀಡಿರುವಂಥದ್ದು, ಕರೆಕ್ಟ್ ಅಲ್ವಾ? ರಿಸರ್ವೇಷನ್ಸ್ ಯಾವಾಗಲೇ ಆದ್ರೂ ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 50% ಅನ್ನುವಂಥದ್ದು. ಸೊ ಇದು 2022ಗೆ ಮುಂಚೆ ಇದ್ದಿದ್ದು. ಬಟ್ ಆಫ್ಟರ್ 2022 ಕರ್ನಾಟಕದಲ್ಲಿ ಏನು ಮಾಡಿದರು ಅಂದರೆ ಅದನ್ನು 56%ಗೆ ಇನ್ಕ್ರೀಸ್ ಮಾಡಿದ್ದಂಥದ್ದು. ಓಕೆನಾ? ಸೊ ಈ 56% ಏನಿದೆ ಇದು ಸದ್ಯಕ್ಕೆ ಕೋರ್ಟಲ್ಲಿ ಇದೆ, ಹೈಕೋರ್ಟಲ್ಲಿ ಇದರ ಕೇಸ್ ನಡೀತಾ ಇದೆ. ಸೊ ಇದರಿಂದ ಏನಾಗಿದೆ ಅಂತಂದರೆ ಸುಮಾರು 53,000 ಹುದ್ದೆಗಳು ಏನಿದೆ, ಹುದ್ದೆಗಳ ಭರ್ತಿ ಏನಾಗಬೇಕು ಇದು ಪ್ರಾಬ್ಲಮಲ್ಲಿ ಇದೆ, ಇದು ನಿಂತೋಗಿದೆ. ಕಳೆದ 2 ವರ್ಷದಿಂದ ಈ ಒಂದು ವೇಕೆನ್ಸಿಯ ರೆಕ್ರೂಟ್ಮೆಂಟ್ ಏನಿದೆ, ರೆಕ್ರೂಟ್ಮೆಂಟ್ ನಿಂತೋಗಿದೆ, ಬಿಕಾಸ್ ಈ ಒಂದು ಕೇಸ್ ಕೋರ್ಟಲ್ಲಿರುವಂಥ ಕಾರಣ. ಅದಕ್ಕೆ ಈಗ ಸಚಿವ ಸಂಪುಟ ಸಭೆ ಏನು ನಿರ್ಧಾರಕ್ಕೆ ಬಂದಿದೆ ಅಂತಂದರೆ, ಮುಂದಿನ ತಿಂಗಳು ಅಂದರೆ ಇನ್ನು 1 ತಿಂಗಳಲ್ಲಿ ಅಂದರೆ 30 ದಿನಗಳಲ್ಲಿ 30 ಡೇಸ್ ಒಳಗಡೆ ಈ 53,000 ಪೋಸ್ಟ್ಗಳು ಏನಿದೆ, 53,000ಕ್ಕೂ ಅಧಿಕವಾದ ಒಂದು ಏನು ಇದಿದೆ ವೇಕೆನ್ಸಿಗಳು ಏನಿದ್ದಾವೆ, ಈ ವೇಕೆನ್ಸಿಗಳನ್ನು ಭರ್ತಿ ಮಾಡೋದಕ್ಕೆ ನೋಟಿಫಿಕೇಷನನ್ನು ಇಶ್ಯೂ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ನೋಟಿಫಿಕೇಷನ್ ಬಂದು 2022ಕ್ಕೂ ಮುಂಚೆ ಇದ್ದಂಥ 50% ಕೋಟಾ ಅಥವಾ 50% ಇಂಟರ್ನಲ್ ರಿಸರ್ವೇಷನ್ ಏನಿದೆ ಇದರ ಬೇಸಿಸ್ ಮೇಲೆ ನಡೆಯುತ್ತೆ. ಆಮೇಲೆ ಕೋರ್ಟಿನ ತೀರ್ಪು ಬಂದ ಮೇಲೆ ಏನು ತೀರ್ಪು ಕೊಡುತ್ತೆ ನೋಡಿಕೊಂಡು ಆಮೇಲೆ ಮಿಕ್ಕಿರೋದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ, ಒಂದು ಈಗಾಗಲೇ ನಾವು ನೋಡಿರೋ ಥರ ಧಾರವಾಡದಲ್ಲಿ ಆಗ್ತಾ ಇರುವಂಥ ಪ್ರೊಟೆಸ್ಟಿಂದ. ಎರಡನೇದಾಗಿ ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ,
ಸರ್ಕಾರಿ ಕಚೇರಿಗಳಲ್ಲಿ ಜನರ ಒಂದು ಕಡಿಮೆ ಜನಸಂಖ್ಯೆ ಕಡಿಮೆ ಇರುವಂಥ ಅದು ಒಂದು ಅಧಿಕಾರಿಗಳ ಒಂದು ನಂಬರ್ ಏನಿದೆ ಅದು ಕಡಿಮೆ. ಸೊ ಓವರಾಲ್ ಆಗಿ ನೋಡಿದಾಗ ಗವರ್ನಮೆಂಟ್ ಎಂಪ್ಲಾಯೀಸ್ಗಳೇನಿದ್ದಾರೆ ಇವರು ಅಲ್ಲಿ ಕಡಿಮೆ ಇದ್ದಾರೆ. ಸೊ ಕಡಿಮೆ ಇದ್ದಾಗ ಏನಾಗುತ್ತೆ, ಸರ್ವಿಸ್ ಡೆಲಿವರಿ ಇಲ್ಲಿ ಎಫೆಕ್ಟಿವ್ ಆಗಿ ಆಗೋದಿಲ್ಲ, ಸರ್ವಿಸ್ ಡೆಲಿವರಿ ಕಡಿಮೆ ಆಗುತ್ತೆ, ಅಂದರೆ ಡಿಲೇಗಳು ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವೇಕೆನ್ಸಿಗಳನ್ನು ತುಂಬಿದ್ರೆ ಅಡ್ಮಿನಿಸ್ಟ್ರೇಷನ್ ಕೂಡ, ಆಡಳಿತ ಕೂಡ ಎಫೆಕ್ಟಿವ್ ಆಗಿ ನಡೆಯುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ರೀತಿಯಾದ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಒಂದು ಅದು, ಇನ್ನೊಂದು ಈಗಾಗಲೇ ಹೇಳಿರೋ ಥರ ಯುವ ಜನರಿಗೆ ಯಾವುದೇ ರೀತಿಯಾದ ಒಂದು ಮೋಸ ಆಗಬಾರ್ದು, ಅವರ ಒಂದು ಭವಿಷ್ಯ ಹಾಳಾಗಬಾರ್ದು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಸೊ ಈಗ ಸದ್ಯಕ್ಕೆ ನೆಕ್ಸ್ಟ್ 30 ಡೇಸಲ್ಲಿ 50% ಇಂಟರ್ನಲ್ ರಿಸರ್ವೇಷನ್ ಕೋಟಾವನ್ನು ಇಟ್ಕೊಂಡು 50% ಮೀಸಲು ಮಿತಿ ಏನಿದೆ ಇದನ್ನೇ ಇಟ್ಕೊಂಡು 53,000 ನೇರ ನೇಮಕಾತಿ ಹುದ್ದೆಗಳಿಗೆ ಭರ್ತಿಯನ್ನು ಮಾಡ್ಕೋತಾರೆ, ನೋಟಿಫಿಕೇಶನನ್ನು ಕರೀತಾರೆ. ಅದಾದಮೇಲೆ ಈಗ ಯಾರು 56% ಮೀಸಲು ಮಿತಿಗೆ ನ್ಯಾಯಾಲಯ ಈಗ ಸದ್ಯಕ್ಕೆ ಅದು ತಡೆ ನೀಡಿರುವಂಥದ್ದು. ಮುಂದೆ ಏನಾದರೂ ಆ ಒಂದು ತಡೆಯನ್ನು ಎತ್ತಿದ್ರೆ ಆಗ ಅದಕ್ಕೆ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಇದು ಆ್ಯಕ್ಚುಲಾಗಿ ಏನು ನಡೀತಾ ಇದೆ ಅಂತ ಬೇಕು. ಆ್ಯಂಡ್ ಇಟ್ ಈಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಜನರಲ್ ಆಗಿ ಏನು ನಡೀತಾ ಇದೆ ಅಂತ ನಮಗೆ ಬೇಕಲ್ವಾ. ಸೊ ಅದಕ್ಕಾಗಿ ನಾವು ಇದನ್ನು ನೋಡ್ತೀವಿ. ಮತ್ತೊಂದು ನಿಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂತಂದರೆ, ಈ SC/ST ಅವರ ಒಂದು ಇಂಟರ್ನಲ್ ರಿಸರ್ವೇಷನ್ ಕೋಟಾಗಳೇನಿದೆ, ಓಕೆನಾ, ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಿಮಗೆ ಅದನ್ನು ಗೊತ್ತಿರಬೇಕು, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಆಲ್ಸೋ ಅದು ಗೊತ್ತಿರಬೇಕು. ಇಂಟರ್ನಲ್ ರಿಸರ್ವೇಷನ್ ಕೋಟಾಗಳು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ವೈವಾಹಿಕ ವ್ಯಾಜ್ಯದಲ್ಲಿ RTI ನಡಿ ಮಾಹಿತಿ ನೀಡುವಂತಿಲ್ಲ, ಹೈಕೋರ್ಟ್ ಮಹತ್ವದ ತೀರ್ಪು, IT ವಿವರ ಹೆಂಡತಿಗೂ ಕೊಡುವಂತಿಲ್ಲ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಕರ್ನಾಟಕ ಹೈಕೋರ್ಟು ಪತ್ನಿಯೊಬ್ಬಳು ಒಂದು RTI ಕಾಯ್ದೆ ಅಡಿ ತನ್ನ ಪತಿಯ ಆದಾಯ ತೆರಿಗೆ ವಿವರಗಳನ್ನು ಅಂದರೆ ITಯ ಒಂದು ವಿವರಗಳನ್ನು ಕೇಳಿದ ಪ್ರಕರಣದಲ್ಲಿ ಇಂತಹ ಮಾಹಿತಿಯನ್ನು ನೀಡಲು ಸಾಧ್ಯವಿಲ್ಲ, ಇಲ್ಲಿ ಅಂಡರ್ RTI ಅಂತ ಹೇಳಿರುವಂಥದ್ದು. ಓಕೆನಾ, ಯಾಕೆ ಅಂದರೆ ITಯಲ್ಲಿ ಬರುವಂತಹ ಒಂದು ವಿವರಗಳಿಂದ ಇಟ್ ಈಸ್ ಪರ್ಸನಲ್. ಸೊ ಪರ್ಸನಲ್ ಡೇಟಾ ಆಗಿರುವಂಥ ಕಾರಣ, ಹಾಗೆ ಇದು ಸೆನ್ಸಿಟಿವ್ ಡೇಟಾ ಆಗಿರುತ್ತೆ, ಪರ್ಸನಲ್ ಆ್ಯಂಡ್ ಸೆನ್ಸಿಟಿವ್ ಡೇಟಾ ಆಗಿರುವಂಥ ಕಾರಣ ಇದನ್ನು ನಾವು RTI ಅಡಿಯಲ್ಲಿ ಬಹಿರಂಗಪಡಿಸೋದಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯಾದ ಅವಕಾಶ ಇಲ್ಲ ಅಂತ ಹೇಳಿದೆ ಹೈಕೋರ್ಟ್. ಓಕೆನಾ, RTI ಏನಿದೆ, ಏನಕ್ಕೆ RTIಯನ್ನು ನಾವು ಬಳಸ್ತೀವಿ ಅಂತಂದರೆ ಸಾರ್ವಜನಿಕ ಸಂಸ್ಥೆಗಳಿಂದ ಮಾಹಿತಿಯನ್ನು ಪಡೆಯುವ ಒಂದು ದೃಷ್ಟಿಯಿಂದ. ಅಂದರೆ ಏನಾದ್ರು ನಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಅಂದರೆ ಎಲ್ಲಿ ಪಬ್ಲಿಕ್ ಆಫೀಸಸ್ಗಳಿಂದ ಆ ಒಂದು ಇನ್ಫಾರ್ಮೇಷನನ್ನು ತಗೊಳ್ಳೋದಕ್ಕೆ ನಾವು RTIಯನ್ನು ಬಳಸಬೇಕಾಗುವಂಥದ್ದು. ಬಟ್ ಇಲ್ಲಿ ಕೆಲವಷ್ಟು ಎಕ್ಸೆಂಪ್ಷನ್ಸ್ಗಳಿದೆ, RTIಯಲ್ಲಿ ಕೆಲವಷ್ಟು ಎಕ್ಸೆಂಪ್ಷನ್ಸ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಓಕೆನಾ, ಆ ಎಕ್ಸೆಂಪ್ಷನ್ಸ್ಗಳನ್ನು ಸೆಕ್ಷನ್ 8(1)J ಅಲ್ಲಿ ಹೇಳ್ತಾರೆ. ಓಕೆನಾ, ಸೆಕ್ಷನ್ 8(1)J ಆಫ್ RTI ಎಕ್ಸೆಂಪ್ಷನ್ಸ್ಗಳನ್ನು ಯಾವ ಒಂದು ಏನಂತೀವಿ ಸಂಸ್ಥೆಗಳು ಈ ಒಂದು RTIನ ಪರ್ವ್ಯೂಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಈ ಒಂದು ಇದರಲ್ಲಿ ವೈಯಕ್ತಿಕ ಮಾಹಿತಿಯನ್ನು, ಪರ್ಸನಲ್ ಇನ್ಫಾರ್ಮೇಷನನ್ನು ಸಾರ್ವಜನಿಕ ಹಿತಾಸಕ್ತಿಗೆ ಅಗತ್ಯವಿಲ್ಲದಿದ್ದರೆ ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಪರ್ಸನಲ್ ಇನ್ಫಾರ್ಮೇಷನ್ ಏನಿದೆ ಇದು ಸೊಸೈಟಲ್ ಗುಡ್ ಮಾಡ್ತಾ ಇದೆ, ಸಾರ್ವಜನಿಕವಾಗಿ ಅದು ಸಾರ್ವಜನಿಕ ದೃಷ್ಟಿಯಲ್ಲಿ ಅದು ಹಿತಾಸಕ್ತವಾಗಿದೆ ಅಂತಂದರೆ ಆಗ ಮಾತ್ರ ಬಹಿರಂಗಪಡಿಸ್ಬೇಕು, ಇಲ್ಲ ಅಂತಂದರೆ ಇಲ್ಲ ಅಂತ ಈ ಒಂದು ಏನು ಸೆಕ್ಷನ್ 8(1)J ಹೇಳುತ್ತೆ. ಸೊ ಇದನ್ನೇ ಹಿನ್ನೆಲೆಯಾಗಿಟ್ಕೊಂಡು ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಒಂದು ಪರ್ಸನಲ್ ಇನ್ಫಾರ್ಮೇಷನ್, ಇದು ಏನು ವೈವಾಹಿಕ ವ್ಯಾಜ್ಯ ಅಂದರೆ ಮ್ಯಾರೇಜ್ ಡಿಸ್ಪ್ಯೂಟ್ಸಲ್ಲಿ ನೀವು RTI ಅಡಿಯಲ್ಲಿ ಮಾಹಿತಿಯನ್ನು ಕೋರ್ತೀರಾ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆಂದರೆ ಆ ಪರ್ಸನಲ್ ಇನ್ಫಾರ್ಮೇಷನ್ ಏನಿದೆ ಇಟ್ ಈಸ್ ನಾಟ್ ಡೂಯಿಂಗ್ ಎನಿ ಸೋಷಿಯಲ್ ಗುಡ್, ಅಥವಾ ಸೊಸೈಟಿಗೆ ಯಾವುದೇ ರೀತಿಯಾದ ಒಂದು ಒಳಿತನ್ನು ಅದು ಮಾಡ್ತಾ ಇಲ್ಲ. ನಿಮ್ಮ ಒಂದು ಪರ್ಸನಲ್ ಲೈಫನ್ನು ನೀವು ಬೆಟರ್ ಮಾಡ್ಕೊಳ್ಳೋದಕ್ಕೆ RTIಯನ್ನು ಬಳಸೋದಕ್ಕೆ ಆಗೋದಿಲ್ಲ. ಸ್ಟಿಲ್ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನೀವು ಈ ಒಂದು ಏನು ನ್ಯಾಯಾಲಯಗಳಿರ್ತವೆ, ವಿಚಾರಣಾ ನ್ಯಾಯಾಲಯಗಳಿಗೆ ಏನಿರ್ತವೆ ಅವರ ಮುಖಾಂತರ ಸಮನ್ಸನ್ನು ಜಾರಿ ಮಾಡಿ ಈ ಒಂದು IT ವಿವರನ ಪಡೆದುಕೊಳ್ಬೇಕು. ಬಟ್ RTI ಅಡಿಯಲ್ಲಿ ನೀವು ಈ ಒಂದು ವಿವರಗಳನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಥ್ರೂ RTI ಶಿ ಕ್ಯಾನ್ ನಾಟ್ ಟೇಕ್ ಎನಿ ಪರ್ಸನಲ್ ಇನ್ಫಾರ್ಮೇಷನ್ಸ್ ರಿಲೇಟೆಡ್ ಟು IT. ಇನ್ಕಮ್ ಟ್ಯಾಕ್ಸ್ನ ಒಂದು ಏನೇ ಡೇಟಾ ಇದೆ ಅಂತಂದರೆ ಅದನ್ನ ಥ್ರೂ RTI ತೊಗೊಳೋದಕ್ಕಾಗಲ್ಲ. ಬದಲಿಗೆ ನೀವು ನ್ಯಾಯಾಲಯದ ಬಳಿ ಹೋಗಿ ಸಮನ್ಸನ್ನು ಜಾರಿ ಮಾಡಿಸಿ ಅದರ ಮುಖಾಂತರ ನೀವು ಯಾರು ಡೇಟಾನ ತೊಗೊಂಡ್ರೆ ಯು ಕ್ಯಾನ್ ಡೂ ಇಟ್. ಯಾಕೆಂದರೆ RTIಯಲ್ಲಿ ಏನು ಅಂದರೆ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಸೊಸೈಟಿಗೆ ಏನಾದರೂ ಒಳ್ಳೇದಾಗುತ್ತೆ, ಸಮಾಜಕ್ಕೆ ಏನಾದರೂ ಒಳ್ಳೇದಾಗುತ್ತೆ ಅದರಿಂದ ಅಂತಂದರೆ ಓನ್ಲಿ ದೆನ್ ವಿ ಕ್ಯಾನ್ ಏನಂತೀವಿ ಆಸ್ಕ್ ಅಂಡರ್ RTI ಅನ್ನುವಂಥದ್ದು.
ಸೊ ಹಾಗಾಗಿ ಹೈಕೋರ್ಟ್ ಇದನ್ನು ಹೇಳಿದೆ. ಸೊ ಇದೇ ನಮಗೆ ಇಲ್ಲಿ ಬೇಕಾಗಿರುವಂಥ ಒಂದು ಮುಖ್ಯವಾದ ವಿಷಯ. ಅಂದರೆ RTI ಅಡಿಯಲ್ಲಿ ಈ ರೀತಿಯಾಗಿ ಅವರು ಕೇಳೋದಕ್ಕೆ ಚಾನ್ಸ್ ಇಲ್ಲ, ಬಟ್ ಕೋರ್ಟ್ ಮುಖಾಂತರ ಹೋಗಿ ದೇ ಕ್ಯಾನ್ ಆಸ್ಕ್ ಫಾರ್ IT ಅವರ ಒಂದು ಡೀಟೇಲ್ಸ್ ಏನಿದೆ ಆ ಒಂದು ಡೀಟೇಲ್ಸನ್ನು ಕೇಳ್ಬೋದಾಗುತ್ತೆ. ಆದಾಯ ತೆರಿಗೆ ಪಾವತಿ ಇರ್ಬೋದು, ಹಣಕಾಸು ದಾಖಲೆಗಳಿರ್ಬೋದು, ಇದಕ್ಕೆಲ್ಲ ಬೇಕಾಗಿರುವಂಥ ಸಾಕ್ಷ್ಯಾಧಾರಗಳನ್ನು ಅವರು ಸಂಗ್ರಹಿಸ್ಕೋಬೇಕು ಅಂತಂದರೆ ಥ್ರೂ ಕೋರ್ಟ್ ಹೋಗಿ ನೀವು ಥ್ರೂ RTI ನಿಮಗೆ ಆ ಚಾನ್ಸ್ ಇಲ್ಲ ಅಂತ ಹೇಳಿರೋದು. ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಇಷ್ಟು ಇದರದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.